ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಈಗ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಇಷ್ಟು ನಿಷ್ಠೂರ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ. ಆದರೆ ಕೊನೆಗೂ ಆ ಕ್ರಮ ಆಗಿದೆ. ಇನ್ನು ಹೈಕಮಾಂಡ್ ಸುಮ್ಮನಿರಲ್ಲ. ಹೈಕಮಾಂಡ್ ಕೈಲಾಗದ ಹೈಕಮಾಂಡ್ ಅಲ್ಲ. ಶಿಸ್ತನ್ನ ಮೀರಿದ್ರೆ ಶಿಸ್ತಿನ ಪಕ್ಷದಲ್ಲಿ ಕ್ರಮ ಆಗದೆ ಬಿಡಲ್ಲ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜ್ ಯತ್ನಾಳ್ 6 ವರ್ಷಕ್ಕೆ ಉಚ್ಚಾಟನೆ ಅನ್ನುವಂತಹ ಒಂದು ಕಠೋರವಾದ ಘೋಷಣೆ ಈಗ ಡೆಲ್ಲಿಯಿಂದ ಮೊಳಗೆ ಬಿಟ್ಟಿದೆ. ಅಲ್ಲಿಗೆ ರೆಬೆಲ್ಗಳಿಗೆ ಸಿಡಿಲಾಘಾತವೇ ಎದುರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ದಿನಗಳೇ ಆಗೋಯ್ತು ಈ ಬಣಜಗಳ ಜಟಾಪಟಿ ಶುರುವಾಗಿ. ವಿಜಯೇಂದ್ರ ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸುವಲ್ಲಿ ಸಫಲರಾಗಿದ್ದಾರೆ. ವಿಜಯೇಂದ್ರ ಎಷ್ಟು ವರ್ಷ ಇರ್ತಾರೆ, ವಿಜಯೇಂದ್ರನೇ ಪರ್ಮನೆಂಟಾ, ಅದೆಲ್ಲಕ್ಕಿಂತ ಪ್ರಮುಖವಾಗಿ ಪಕ್ಷದಲ್ಲಿ ಅದು ಯಾರೇ ಇರಲಿ ಶಿಸ್ತನ್ನು ಮುರಿದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟು ನೋಟಿಸ್ ಕೊಟ್ಟು 2 ಸಲ ನಾನು ನನ್ನ ವರ್ತನೆಯನ್ನು ಬದಲಾಯಿಸ್ಕೊಳ್ತೀನಿ ಅಂತ ಉತ್ತರ ಕೊಟ್ಟು ಬಂದರು. ಮತ್ತೆ ನೋಟಿಸ್ ಬಂತು, ಅದಕ್ಕೆ ಸರಿಯಾದ ಉತ್ತರ ಕೊಡಲಿಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಯತ್ನಾಳ್ ಅವರನ್ನು ಉಳಿಸ್ಕೊಂಡು ಹೋಗಿದ್ರೆ ಹೈಕಮಾಂಡನ್ನೇ ಶೇಕ್ ಮಾಡಿದ್ದಾರೆ ಯತ್ನಾಳ್ ಅನ್ನೋ ಸಂದೇಶ ರವಾನೆ ಆಗ್ತಿತ್ತು. ಕೊನೆಗೂ ಕೂಡ ಒಬ್ಬ ಯತ್ನಾಳ್ ಪಕ್ಷಕ್ಕೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ರವಾನಿಸೇ ಬಿಟ್ಟಿದೆ. ಯತ್ನಾಳ್ 6 ವರ್ಷಕ್ಕೆ ಉಚ್ಚಾಟಿಸಲ್ಪಟ್ಟಿದ್ದಾರೆ. ನಿನ್ನೆಯಷ್ಟೇ ಅದರ ಟ್ರೇಲರ್ ಬಿಡ್ತು ಹೈಕಮಾಂಡ್. ಏನಂತ, ಯತ್ನಾಳ್ ಟೀಮ್ನ ಮತ್ತು ವಿಜಯೇಂದ್ರ ಟೀಮ್ನ ಇಬ್ಬರಿಗೆ ನೋಟಿಸ್ ಕೊಡಲಾಯಿತು. ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ಅವ್ರನ್ನೂ ಕೂಡ ಉಚ್ಚಾಟಿಸೋದು ಪಕ್ಕ ಅನ್ನುವಂಥ ಸಂದೇಶ ಬಂತು. 2 ಕಡೆಯವ್ರನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಕಂಟ್ರೋಲ್ ಇಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ರೆ ಮಾತು ಎಲ್ಲೇ ಮೀರಿದವ್ರಿಗೆ ಕ್ರಮ ಇದೆ. ಅದು ಯಾವುದೇ ಬಣದಲ್ಲಿದ್ದರೂ ಕೂಡ. ಆದರೆ ಅತಿಯಾಗಿದೆ. ಯತ್ನಾಳ್ ಟೀಮ್ ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಸಂದೇಶವನ್ನ RSS ನಾಯಕರ ಎದುರೇ ಕೊಟ್ಟಿತ್ತು. ಈಗ ಅದರ ಎಫೆಕ್ಟ್ ನೋಡಿ ಹೇಗಾಗಿದೆ. ವಿಜಯೇಂದ್ರ ಮರು ಆಯ್ಕೆ ಫಿಕ್ಸ್ ಅಂತಾನೆ ಬಹುತೇಕ ಕನ್ಫರ್ಮ್ ಆಗಿಬಿಟ್ಟಿತ್ತು. ಆದರೆ ಯಾವಾಗ ಪ್ರಾದೇಶಿಕ ಪಕ್ಷದ ವಿಚಾರ ಬಂತೋ, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕ ಸೇರಿಸ್ಕೊಂಡು ನಾನು ಪಕ್ಷ ಕಟ್ಟಿ ತೋರಿಸ್ತೀನಿ, ಲಿಂಗಾಯತ ಮತ್ತು ಹಿಂದುತ್ವದ ಅಸ್ತ್ರದ ಮೂಲಕ ನನ್ನ ಪಕ್ಷ ಬಿಜೆಪಿಗೆ ಸೆಡ್ಡು ಹೊಡೆಯುತ್ತೆ ಅನ್ನುವಂಥ ಪರೋಕ್ಷ ಸಂದೇಶವನ್ನು ಕೊಟ್ಟರು RSS ನಾಯಕರ ಮುಂದೆ ಮತ್ತು ತಟಸ್ಥ ನಾಯಕರ ಮುಂದೆ. ಅಲ್ಲಿಗೆ ಹೈಕಮಾಂಡ್ ಸಿಡಿದೇಳ್ತು. ಆದರೆ ಸಮಯ ತಗೊಳ್ತು. ಓಹೋ, ಇವರು ಪಕ್ಷ ಕಟ್ಟೋಕೆ ಹೊರಟಿದ್ದಾರೆ ಅಂದರೆ ಇದರ ಪರಿಣಾಮ ಏನಾಗಬಹುದು, ಯತ್ನಾಳ್ ಜೊತೆ ಅಷ್ಟು ದೊಡ್ಡ ತಂಡ ಇದೆಯಾ, ಹಣಬಲ ಜನಬಲ ಇದೆಯಾ, ಎಲ್ಲವನ್ನ ನೋಡ್ಕೊಂಡಂತ ಹೈಕಮಾಂಡ್ ಸಮಯವನ್ನ ತಗೊಂಡು ನಿರ್ಧಾರ ಮಾಡಿದೆ. ಯಾವ ರೀತಿ ಪೆಟ್ಟು ಕೊಟ್ಟಿದೆ ಅಂದರೆ ಯತ್ನಾಳ್ಗೆ 6 ವರ್ಷ ಉಚ್ಚಾಟನೆ ಭಾಗ್ಯ. ಮುಂದೇನು ಮಾಡ್ತಾರೆ ಯತ್ನಾಳ್? ಹಾಗಾದ್ರೆ ಒಂದು ಲೆಕ್ಕದಲ್ಲಿ ಫ್ರೀ ಆದ್ರು ಈಗ ಯತ್ನಾಳ್. ಒಂದು ಲೆಕ್ಕದಲ್ಲಿ ಇನ್ನು ಯಾರ ಚೌಕಟ್ಟು ಇಲ್ಲ ಅವ್ರಿಗೆ. ಇಷ್ಟು ದಿನ ಕೊನೆ ಪಕ್ಷ 6 ತಿಂಗಳಿಗೆ ಒಂದು ನೋಟಿಸ್ ಆದರೂ ಬರ್ತಿತ್ತು. ಅವರು ನೋಟಿಸ್ ಕೊಟ್ಟ ಮೇಲೂ ಕೂಡ ಬಿಹೇವಿಯರ್ ಏನು ಚೇಂಜ್ ಮಾಡ್ಕೊಂಡಿರಲಿಲ್ಲ. ಯಾಕಂದ್ರೆ ವಿಜಯೇಂದ್ರ ಹೇಳಿದ್ದನ್ನು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ, ಇದು ಅಪ್ಪ ಮಕ್ಕಳ ಭ್ರಷ್ಟಾಚಾರಿಗಳ ಪಕ್ಷ ಅಂತ ಅವ್ರ ನಿಲುವು ಅವರು ವೆರಿ ಕ್ಲಿಯರ್ ಆಗಿದ್ರು. ಸೊ ಯತ್ನಾಳ್ ಇನ್ನು ಮುಂದೆ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಈಗ ಯತ್ನಾಳ್ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಂಗಾಗಿದೆ. ಅವತ್ತು ಕುಮಾರ್ ಬಂಗಾರಪ್ಪ ಅವರು ಒಂದು ಮಾತು ಹೇಳಿದ್ರು, ನಾವು ಹೋಗೋದಾದ್ರೂ ಒಟ್ಟಿಗೆ ಹೋಗ್ತೀವಿ, ಬರೋದಾದ್ರೂ ಒಟ್ಟಿಗೆ ಬರ್ತೀವಿ ಅಂತ. ಅದೇ ರೀತಿಯಲ್ಲಿ ನಡೆಯುತ್ತಾ ಈಗ ಸುಮಾರು ಜನರು ತಂಡ ಕಟ್ಟಿದ್ದಾರೆ. ಜೊಲ್ಲೆ, BP ಹರೀಶು, ಲಿಂಬಾವಳಿ, ಜಾರಕಿಹೊಳಿ, ಇದರಲ್ಲಿ ಕೆಲವರೆಲ್ಲ ಹಣಬಲ ಜನಬಲ ಇರುವಂತಹ ಪಾರ್ಟಿಗಳು ಆಗಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಉಚ್ಚಾಟನೆಯ ಬಳಿಕವೂ ಯತ್ನಾಳ್ ಜೊತೆ ನಿಲ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಅವರ ಬಲ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ. ವಿಜಯೇಂದ್ರಗೆ ಸಮಸ್ಯೆ ಮಾಡಲಿದ್ದಾರಾ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದಾ ಅನ್ನೋದು ಡಿಸೈಡ್ ಆಗುತ್ತೆ. ಯತ್ನಾಳ್ ಒಂಟಿಯಾಗಿ ಏನನ್ನು ಮಾಡೋದು ಕಷ್ಟ. ಆದರೆ ಈಗ ಜಂಟಿಯಾಗಿ ಪಕ್ಷವನ್ನೇ ಅಲ್ಲಾಡಿಸುವ ಮಟ್ಟಿಗೆ ಅವರು ಬಲವನ್ನು ದಿನೇ ದಿನೇ ಹೆಚ್ಚಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಈಗ ಕುತೂಹಲ ಇರೋದು ಈ ರೆಬಲ್ ಟೀಮ್ನ ನಾಯಕರು ಜೊತೆಗೆ ನಿಂತ್ರೆ ಹೊಸ ಪಕ್ಷ ಸ್ಥಾಪನೆ ಆಗಬಹುದು. ವಿಜಯೇಂದ್ರಗೆ ಸೆಡ್ಡು ಹೊಡೆದು ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ನಮ್ಮ ಪವರ್ ಏನು ಅನ್ನೋ ಸಂದೇಶವನ್ನು ರವಾನಿಸೋ ಪ್ರಯತ್ನ ಆಗಬಹುದು. ಯಡಿಯೂರಪ್ಪನವರ ದಾರಿಯಲ್ಲಿಯೇ ಯತ್ನಾಳ್ ಹೆಜ್ಜೆ ಇಡೋ ಪ್ರಯತ್ನ ಮಾಡಬಹುದು. ಹೇಗೆ KJP ಕಟ್ಟಿ ಗೆಲ್ಲೋದಕ್ಕಾಗದಿದ್ರು ಹೆಚ್ಚಿಗೆ ಬಿಜೆಪಿಯನ್ನ ಸೋಲಿಸುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗಬಹುದು. ಯಾರಿಗೆ ಗೊತ್ತು, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಪೆಟ್ಟು ಕೊಡಬಹುದು ಅಂತ ತಯಾರಿ ಮಾಡ್ತಾರ ಯತ್ನಾಳ್. ಆ ಬಲ ಅವರಲ್ಲಿ ಇನ್ನೂ ಉಳ್ಕೊಂಡಿದ್ಯಾ? ಟೀಮ್ ಹೆಂಗಿರತ್ತೆ? ಜಾರಕಿಹೊಳಿ ಆ್ಯಂಡ್ ಟೀಮ್ ಈಗ ಉಚ್ಚಾಟನೆಯ ಬಳಿಕ ತಮ್ಮ ಅಸ್ತಿತ್ವವೇನು ಪಕ್ಷ ಬಿಟ್ರೆ ಅನ್ನುವಂಥ ಆತಂಕದಲ್ಲಿ ಇವರೆಲ್ಲ ತಟಸ್ಥರಾಗ್ತಾರೋ, ವಿಜಯೇಂದ್ರ ನಾಯಕತ್ವ ಒಪ್ಪಿಕೊಂಡು ಅಥವಾ ಸುಮ್ಮನೆ ತೆಪ್ಪಗಾದ್ರೂ ಇರ್ತಾರೋ, ಹೊರಗೆ ಎದ್ದು ಬರ್ತಾರೋ ಅನ್ನೋದೇ ಕುತೂಹಲ. ಮುಂದೇನು ಅನ್ನೋದು ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ BSY ರಾಜ್ಯ ಬಿಜೆಪಿಗೆ ಕಿಂಗ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅಮಿತ್ ಶಾ ಒಂದು ಸರ್ವೆ ಮಾಡಿದ್ರು. ಈ ಬಗ್ಗೆ ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ಒಂದು ರಿಪೋರ್ಟ್ ಅನ್ನು ಮುಂದೆ ಇಟ್ಟಿತ್ತು. ಸರ್ವೆ ಮಾಡಿಯೇ ನಾವು ಡಿಸೈಡ್ ಮಾಡ್ತೀವಿ, ಆಯ್ತು ಬಿಡಿ, ನೀವು ಹೇಳ್ತಿದ್ದೀರಾ ವಿಜಯೇಂದ್ರ ಜನ ಬೆಂಬಲ ಇಲ್ಲ ಅಂತ, ಪಕ್ಷದಲ್ಲಿ ಬೆಂಬಲ ಇಲ್ಲ ಅಂತ, ಸರ್ವೆ ಮಾಡ್ತೀವಿ ಅಂತ
ಕ್ಷೇತ್ರವಾರು ಸರ್ವೆ ಕಂಡಕ್ಟ್ ಮಾಡಿದ್ರು. ನಾವು ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ಇಟ್ಟಿದ್ವಿ. 80% ಓಟು ವಿಜಯೇಂದ್ರ ಪರವಾಗಿತ್ತು. ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ, ಅದನ್ನ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರ ಕೈ ಮೇಲಾಯ್ತು. ಸೊ ಕ್ಲಿಯರ್ ಆಯ್ತು ಅಲ್ಲಿಗೆ. ಜಿಲ್ಲಾಧ್ಯಕ್ಷರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗಿದ್ರೆ ವಿಜಯೇಂದ್ರ ಬದಲಾವಣೆ ಸನ್ನಿಹಿತ ಅಂತ ಅನ್ಕೊಳ್ಬಹುದಿತ್ತು. ಯಾವಾಗ ವಿಜಯೇಂದ್ರ ಹೇಳಿದಂತೆಯೇ ಜಿಲ್ಲಾಧ್ಯಕ್ಷರ ಆಯ್ಕೆ ಆಯ್ತೋ, ರಾಜ್ಯಾಧ್ಯಕ್ಷರು ಬೇಕಾದಂತೆ ತಾನೇ ಟೀಮ್ ಇರಬೇಕು, ಹಾಗಾಗಿ ಕ್ಲಿಯರ್ ಆಯ್ತು, ಅಲ್ಲೇ ಮೆಸೇಜ್ ಸಿಕ್ಕಿತ್ತು. ಸೊ ಓವರ್ ಆಲ್ ಕ್ಷೇತ್ರವಾರು ಸರ್ವೆ ಸಮೀಕ್ಷೆಯಲ್ಲಿ ವಿಜಯೇಂದ್ರ ಪಾಸ್ ಆಗಿದ್ರು. 80% ಮಾರ್ಕ್ಸ್ ಅನ್ನು ತಗೊಳ್ಳೋ ಮೂಲಕ ಲಿಂಗಾಯತ ನಾಯಕ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಮಾವೇಶ ರೆಡಿ ಆಗಿತ್ತು. ಹೈಕಮಾಂಡ್ ಮೆಸೇಜ್ ಕೊಡ್ತು, ಎರಡೂ ಕಡೆ ಸಮಾವೇಶಗಳಿಗೂ ಬ್ರೇಕ್ ಹಾಕ್ತು. ಅಳೆದು ತೂಗಿ ಸರ್ವೆ ಸಮೀಕ್ಷೆ ರಿಪೋರ್ಟ್ಗಳನ್ನು ನೋಡಿ ವಿಜಯೇಂದ್ರ ಸದ್ಯದ ಪರಿಸ್ಥಿತಿಯಲ್ಲಂತೂ ಇರೋರ ಪೈಕಿ ಬೆಸ್ಟ್ ಅನ್ನೋದನ್ನ ತೀರ್ಮಾನಿಸಿದೆ. ಮುಂದಿನ ದಿನಗಳಲ್ಲಿ ಯಾರಿಗ್ ಗೊತ್ತು, ಏನಾದ್ರೂ ಮಾಡಬಹುದು. ರಾಜ್ಯ ಬಿಜೆಪಿಯಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ಚೇಂಜೇ ಆಗಲ್ಲ ಅಂತಲ್ಲ, ಸದ್ಯದ ಪರಿಸ್ಥಿತಿಯಲ್ಲಂತೂ ವಿಜಯೇಂದ್ರ ಒಂದೇ ವರ್ಷ ಅವಕಾಶ ಕೊಟ್ಟಿರೋ ಚಾನ್ಸ್ ಅಲ್ಲಿ ತಕ್ಕ ಮಟ್ಟಿಗೆ ಅವರು ಗೋಲ್ ರೀಚ್ ಆಗಿದ್ದಾರಲ್ವಾ. ಯಾಕಂದ್ರೆ ಲೋಕಸಭೆಯಲ್ಲಿ ಸಮಾಧಾನಕರ ಫಲಿತಾಂಶ ಬಂತು. ಪಾದಯಾತ್ರೆ ಇದರಲ್ಲೆಲ್ಲ ಹೈಕಮಾಂಡ್ ಹೇಳಿದಂತೆ ಒಂದು ಹಂತಕ್ಕೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆದ್ರು. ಸೊ ಒಂದೇ ವರ್ಷ ಟೈಮು, ಅವ್ರಿಗೆ 3 ವರ್ಷ ಆದ್ರೂ ಕೊಟ್ಟು ನೋಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಅವಕಾಶ ಕೊಟ್ಟಿದೆ. ವಿಜಯೇಂದ್ರ ಮರು ಆಯ್ಕೆ ಬಹುತೇಕ ಸನ್ನಿಹಿತವಾಗಿದೆ. ಬೊಮ್ಮಾಯಿ ಅವ್ರನ್ನ ಕರೆಸ್ಕೊಂಡು ಅಮಿತ್ ಶಾ ಅವರು ಮಾತಾಡಿದ್ರು. ತಟಸ್ಥ ಆಯ್ಕೆ ಮಾಡಿದ್ರೆ ಏನು ಅನ್ನುವ ಆಲೋಚನೆಯೂ ನಡೀತು. ಸೋಮಣ್ಣವ್ರನ್ನ ಮಾಡಿದ್ರೆ, ಇನ್ನೊಬ್ಬರನ್ನ ಮಾಡಿದ್ರೆ ಸರಿ. ಯಡಿಯೂರಪ್ಪನವರು ಇನ್ನೂ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರುವಾಗ ಯಡಿಯೂರಪ್ಪ ವಿರೋಧಿ ನಾಯಕರನ್ನ ತಂದು ಅಧ್ಯಕ್ಷ ಕುರ್ಚಿಯಲ್ಲಿ ಕೂರಿಸಿದ್ರೆ ಏನಾಗಬಹುದು ಅದರ ಪರಿಣಾಮ ಅನ್ನೋದನ್ನು ಕ್ಲಿಯರ್ ಆಗಿ ಅಳೆದು ತೂಗಿ ಈಗ ಬಹುತೇಕ ವಿಜಯೇಂದ್ರ ಮರು ಆಯ್ಕೆ ಕ್ಲಿಯರ್ ಅನ್ನೋ ಸಂದೇಶ ಸಿಗ್ತಾ ಇದೆ. ಅಲ್ಲಿಗೆ ವಿಜಯೇಂದ್ರ ಅಧ್ಯಕ್ಷ ಕುರ್ಚಿಯಲ್ಲಿ ಮತ್ತೆ ಕೂತ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ರಚಿಸುವಂತಹ ಹಂತಕ್ಕೆ ಹೋದ್ರೆ ಒಂದು ಒಳ್ಳೆ ಚಾನ್ಸ್ ಓಪನ್ ಆದಂಗೆ ಅವ್ರಿಗೆ. ಈಗ ಯಾರ ಸಾರಥ್ಯದಲ್ಲಿ ಎಲೆಕ್ಷನ್ ನಡೆಯುತ್ತೋ ಅವ್ರಿಗೆ ಸಿಎಂ ಕುರ್ಚಿಯತ್ತ ಹೆಚ್ಚು ಅವಕಾಶಗಳು ಓಪನ್ ಆದಂಗೆ. ಹಾಗಾಗಿ ವಿಜಯೇಂದ್ರ ಈಗಿನ ಪರಿಸ್ಥಿತಿಯಲ್ಲಂತೂ ದೊಡ್ಡ ಬಲವನ್ನ ಪಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅವ್ರಿಗಿದ್ದಂತಹ ಬಹುದೊಡ್ಡ ಅಡೆತಡೆ ಅಂದ್ರೆ ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ಬೇರೆಯವರು ಪಕ್ಷದಲ್ಲಿ ಉಳ್ಕೊಂಡ್ರೂ ಕೂಡ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಅವರು ಹೊರ ನಡೆದ್ರಂತೂ ದಾರಿ ಕ್ಲಿಯರ್ ಆಯ್ತು ಅಂತ ಭಾವಿಸಬಹುದು. ಯತ್ನಾಳ್ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಬಿಜೆಪಿಯ ಬಲಾಬಲ ನಿರ್ಧಾರ ಆಗುತ್ತೆ. ಅವರು ಕೂಡ ಪಂಚಮಸಾಲಿ ಬಲ ಇಟ್ಕೊಂಡಿರೋದ್ರಿಂದಾಗಿ ಒಂದು ಹಂತಕ್ಕೆ ಪಕ್ಷಕ್ಕೆ ಸೆಡ್ ಹೊಡೆಯೋಕೆ ನೋಡಬಹುದು. ಮುಂದಿನ ದಿನಗಳಲ್ಲಿ ಪಕ್ಷ ತಾನಾಗಿ ನನ್ನನ್ನು ಕರ್ಕೊಳ್ಳಿ ವಾಪಸ್ಸು, ಯಡಿಯೂರಪ್ಪನವ್ರನ್ನ ಹೇಗೆ ರೆಡ್ ಕಾರ್ಪೆಟ್ ಹಾಸಿ ಕೆಜೆಪಿ ಕಟ್ಟದವ್ರನ್ನ ವಾಪಸ್ ಕರ್ಕೊಂಡ್ರು ಅದೇ ರೀತಿಯಲ್ಲಿ ನನ್ನನ್ನು ಕರ್ಕೊಳ್ಳಿ ಅಂತ ಪಕ್ಷ ಕಟ್ಟಿ ಶಕ್ತಿ ಪ್ರದರ್ಶನ ಮಾಡುವಂತಹ ಪ್ರಯತ್ನನೂ ಮಾಡಬಹುದು. ಯಡಿಯೂರಪ್ಪನವ್ರ ಸ್ಟೈಲಲ್ಲಿಯೇ ಪಕ್ಷಕ್ಕೆ ಪಾಠ ಕಲಿಸುವಂಥ ಕೆಲಸ ಮಾಡಿ ಶಕ್ತಿ ಸಾಬೀತು ಮಾಡ್ತಾರಾ, ಅಥವಾ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.